ಇಡೀ ದೇಶದ ಗದ್ದುಗೆಯನ್ನ ಹಿಡಿಯುವಂತವರು ಯಾರು? ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸೀಟನ್ನ ಗೆಲ್ಲುತ್ತೆ? ಉತ್ತರ ಕೆಲವು ಕ್ಷಣಗಳಲ್ಲಿ. ಸ್ಟ್ರಾಂಗ್ ರೂಮ್ಗಳಲ್ಲಿ ಆಲ್ರೆಡಿ ಚಟುವಟಿಕೆ ಆರಂಭ ಆಗಿದೆ. ಮತ ಎಣಿಕೆಗೆ ಸಕಲ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇವೆ. ರಾಜ್ಯದ ಮೂಲೆ ಮೂಲೆಯಲ್ಲಿ, ದೇಶದ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಸ್ಟ್ರಾಂಗ್ ರೂಮ್ಗಳಿದ್ದಾವೋ ಅಲ್ಲೆಲ್ಲ ಕೂಡ ಈಗಾಗಲೇ ಮತ ಎಣಿಕೆ ಮಾಡೋದಕ್ಕೆ ಸಿಬ್ಬಂದಿಗಳು ಆಗಮಿಸುತ್ತಿದ್ದಾರೆ. ಅವರನ್ನ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ರಾಜ್ಯದ ಜನ, ಇಡೀ ದೇಶದ ಜನ ಕೊಟ್ಟಂತಹ ತೀರ್ಪು ಇವಿಎಂ ಮಷೀನ್ ನಲ್ಲಿ ಭದ್ರ ಆಗಿದೆ. ಭದ್ರ ಆದಂತಹ ಆ ತೀರ್ಪನ್ನ ಇವತ್ತು ಬಯಲು ಮಾಡುವಂತಹ ಸಂದರ್ಭ. ಅಬ್ಕಿ ಬಾರ್ ಯಾರ ಸರ್ಕಾರ ಅನ್ನುವುದನ್ನ ಹೇಳುವಂತಹ ಸಂದರ್ಭ. 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಿದ್ಧತೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಯಾವುದೇ ಸಿಬ್ಬಂದಿ ಕೂಡ ಆ ಒಳಭಾಗಕ್ಕೆ, ಮತ ಎಣಿಕೆ ಕೇಂದ್ರದ ಒಳಭಾಗಕ್ಕೆ ಮೊಬೈಲ್ನ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಯಾವುದೇ ರೀತಿಯಾದಂತಹ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಈ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟ ನಿರ್ದೇಶನವನ್ನ ನೀಡಿದೆ. ಹೀಗಾಗಿ ಪ್ರತಿಯೊಬ್ಬ ಸಿಬ್ಬಂದಿಯನ್ನ ಕೂಡ ಟಾಪ್ ಟು ಬಾಟಮ್ ಚೆಕ್ ಮಾಡಿ ಒಳಗಡೆ ಬಿಡುವಂತಹ ಕೆಲಸವನ್ನ ಅಲ್ಲಿರುವಂತಹ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಮಾಡ್ತಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಬೇರೆ ಬೇರೆ ಭಾಗದ ದೃಶ್ಯಗಳನ್ನ ನಿಮ್ಮ ಮುಂದಿಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಇದು ರಾಜ್ಯದ ದೃಶ್ಯಗಳು. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗೋದು. ಮೊದಲಿಗೆ ಅಂಚೆ ಮತದ ಎಣಿಕೆಯನ್ನ ಮಾಡಲಾಗುತ್ತೆ. ಅದಾದಂತಹ ನಂತರದಲ್ಲಿ ಇವಿಎಂ ಮತ ಎಣಿಕೆ ಆರಂಭ ಆಗುತ್ತೆ. 28 ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿ, 28 ಲೋಕಸಭಾ ಕ್ಷೇತ್ರಗಳ ರಿಸಲ್ಟ್ ಕೂಡ ಮತ ಎಣಿಕೆ ಸೆಂಟರ್ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿ ಅದನ್ನ ಇಡಲಾಗಿದೆ. ಚುನಾವಣೆ ನಡೆದು ರಾಜ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಿತು. ಬಹಳ ದಿನಗಳಾಗೋಯ್ತು. ಇವತ್ತು ಇಡೀ ದೇಶದ ರಿಸಲ್ಟ್ ಜೊತೆಗೆ ಕರ್ನಾಟಕದ ಲೋಕಸಭಾ ಚುನಾವಣೆಯ ರಿಸಲ್ಟ್ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಯಾವ ವಿಚಾರ ವರ್ಕೌಟ್ ಆಗಿರುತ್ತೆ, ಯಾರಿಗೆ ಅಧಿಕಾರವನ್ನ ದೇಶದ ಜನ ನೀಡಿದ್ದಾರೆ? 62 ಕೋಟಿಯಷ್ಟು ಮತದಾರರು ಈ ಬಾರಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಈ ದೇಶಕ್ಕೆ ಯಾರ ಆಡಳಿತ ಬೇಕು, ತಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಪ್ರತಿನಿಧಿ ತಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನ ಮಾಡಬೇಕು, ಯಾವ ಅಭ್ಯರ್ಥಿ ಕೆಲಸ ಮಾಡಬೇಕು ಅನ್ನುವುದನ್ನ ನಿರ್ಧಾರ ಮಾಡೋದಕ್ಕೆ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಅವರು ಕೊಟ್ಟಂತಹ ಮತ ಯಾರಿಗೆ ಅನ್ನುವಂಥದ್ದು ತಿಳಿಯೋದಕ್ಕೆ ಇನ್ನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರೋದು. ಸ್ಟ್ರಾಂಗ್ ರೂಮ್ ಹೊರಭಾಗದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ, ಯಾವ ರೀತಿಯಾದಂತಹ ಪರಿಶೀಲನೆ ಆಗ್ತಾ ಇದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಒಳಭಾಗಕ್ಕೆ ಹೋಗುವಂತಹ ಮತ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗುವಂತಹ ಸಿಬ್ಬಂದಿ, ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ID ಕಾರ್ಡ್ಗಳನ್ನ ಕೊಡಲಾಗಿದೆ. ಆ ID ಕಾರ್ಡ್ ಇದ್ದವರನ್ನ ಮಾತ್ರ ಒಳಗಡೆ ಬಿಡಲಾಗುತ್ತೆ. ID ಕಾರ್ಡ್ ಇಲ್ಲದೆ ಇರೋರಿಗೆ ಎಂಟ್ರಿ ಇಲ್ಲ. ಅದರ ಜೊತೆಗೆ ಯಾರು ಮೊಬೈಲ್ನ ಕ್ಯಾರಿ ಮಾಡೋ ಹಾಗಿಲ್ಲ, ಯಾರು ಬ್ಯಾಗ್ಗಳನ್ನ ಕ್ಯಾರಿ ಮಾಡೋ ಹಾಗಿಲ್ಲ. ಜೊತೆಗೆ ಅವರೇನಾದ್ರು ಬೇರೆ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅಂತಂದ್ರೂ ಅದನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪ್ರತಿಯೊಂದು ಸ್ಟ್ರಾಂಗ್ ರೂಮ್ನ ಮುಂಭಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಅದಲ್ಲದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.